ಇನ್ನು ಬೂದಿ ಮುಚ್ಚಿದ ಕೆಂಡದಂತಿದೆ ದಾವಣಗೆರೆ ಮಿನಿ ಯುದ್ಧ. ನಾಮಪತ್ರ ವಾಪಸ್ ತೆಗೆದುಕೊಳ್ಳುವುದಕ್ಕೆ ಸಾದಿಕ್ ಪೈಲ್ವಾನ್ ಬೆಂಗಳೂರಿಗೆ ಬರುವಂತೆ ಸಮುದಾಯದ ಮುಖಂಡರಿಗೆ ಕರೆ, ಮುಸ್ಲಿಂ ಮುಖಂಡರಿಗೆ ಸಂದೇಶ ಕಳಿಸಿದ್ದಾರೆ. ಸಾದಿಕ್ ಪೈಲ್ವಾನ್ ಮುಖಂಡರ ಜೊತೆ ಚರ್ಚೆ ಮಾಡಿ ನಂತರ ನಾಮಪತ್ರ ವಾಪಸ್ ಪಡಿಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ನಿರ್ಧಾರಕ್ಕೆ ಬರಲಿದ್ದಾರೆ. ಬಂಡಾಯ ಅಭ್ಯರ್ಥಿಯ ನಡೆ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಉಪಸಮರದಲ್ಲೀಗ ಬಹಳ ಕುತೂಹಲದ ಘಟ್ಟ. ಬಂಡಾಯ ಅಭ್ಯರ್ಥಿಗಳ ನಡೆ ಮೇಲೆ ಈಗ ಕಣ್ಣಿದೆ. ಸಾದಿಕ್ ಪೈಲ್ವಾನ್ಗೆ ಏನ್ ಮಾಡ್ತಾರೆ? ನಾಮಪತ್ರ ವಾಪಸ್ ಪಡಿತಾರಾ? ಕುತೂಹಲ ಇದೆ. ದಾವಣಗೆರೆ ಅಖಾಡದಲ್ಲಿ ಈಗ ಸಾದಿಕ್ ಪೈಲ್ವಾನ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋದು ಕಾಂಗ್ರೆಸ್ಗೆ ಬಿಸಿ ತುಪ್ಪ ಆಗಿದೆ. ಅವರ ಮನವೊಲಿಕೆ ಮಾಡ್ತೀವಿ ಅಂತ ಹೇಳಿ ಮುಖಂಡರುಗಳು ಹೇಳ್ತಾ ಇದ್ದಾರೆ. ನಿಜ ಆದರೆ ನಿಜಕ್ಕೂ ಒಪ್ಕೊಳ್ತಾರಾ? ಬೆಂಗಳೂರಿಗೆ ಬನ್ನಿ ಅಂತ ಸಮುದಾಯದ ಮುಖಂಡರಿಗೆ ಕರೆ ಮಾಡಿದ್ದಾರೆ. ನಂತರ ಚರ್ಚೆ ಮಾಡಿ ನಿರ್ಧಾರ ಮಾಡೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ನಡೆ ಈಗ ವೆರಿ ಇಂಟ್ರೆಸ್ಟಿಂಗ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗ ನಿಜಕ್ಕೂ ಸಾದಿಕ್ ಪೈಲ್ವಾನ್ ಅವರ ನಡೆ ಮೇಲೆ ಈಗ ಎಲ್ಲವೂ ಕೂಡ ನಿಂತಿರುವಂಥದ್ದು. ಕಾಂಗ್ರೆಸ್ನಲ್ಲಿ ಬಹಳಷ್ಟು ಈಗ ಗೊಂದಲ ಮೂಡಿದೆ. ಸಾದಿಕ್ ಪೈಲ್ವಾನ್ ಏನ್ ಮಾಡ್ತಾರೆ? ಏನ್ ಕುತೂಹಲ ಮೂಡ್ತಾ ಇದೆ? ಜೊತೆಗೆ ವಾಪಸ್ ಪಡೆಯುವಂತ ಸಾಧ್ಯತೆ ಎಷ್ಟಿದೆ ಅಂತ ಅನಿಸುತ್ತೆ? ಮುಖಂಡರುಗಳು ಯಾರಾದರೂ ಮಾತನಾಡಿಸಿ ಮನವೊಲಿಸುವ ಪ್ರಯತ್ನ ಮಾಡಿದಾರಾ? ಪ್ರತಿಭಾ, ನೀವು ಹೇಳಿದಂತೆ ಅವರು ಸಾದಿಕ್ ಪೈಲ್ವಾನ್ ಅವರು ಏನು ಬೆಂಗಳೂರಿಗೆ ಬನ್ನಿ ಅಂತೇಳಿ ಕಾರ್ಯಕರ್ತರಿಗೆ ಕರೆ ಕೊಟ್ಟಿಲ್ಲ. ಆದರೆ ತಮ್ಮ ಬೆಂಗಳೂರಿನಿಂದ ಕೆಲವು ನಾಯಕರು ನಮ್ಮ ಮನೆಗೆ ಬರ್ತಾರೆ, ನಮ್ಮ ಮನೆಗೆ ಬಂದು ಚರ್ಚೆ ಮಾಡೋಣ, ಏನು ಸಮಾಜದ ಮುಖಂಡರೆಲ್ಲ ನಮ್ಮ ಮನೆಗೆ ಬನ್ನಿ. ದಾವಣಗೆರೆ ನಗರದ ಇಲ್ಲಿರ್ತಕ್ಕಂಥ ವೆಂಕಾಬೋವಿ ಕಾಲನಿಯಲ್ಲಿ ಅವರ ಮನೆ ಪಕ್ಕದಲ್ಲಿ ನಾವು ಇರ್ತಕ್ಕಂಥದ್ದು. ಇನ್ನೂ ಕೂಡ ಮನೆಯಲ್ಲಿ ಅವರು ಇಲ್ಲ. ಇನ್ನು ಕೇವಲ 3 ಗಂಟೆ ಮಾತ್ರ ನಾಮಪತ್ರವನ್ನು ವಾಪಸ್ ಪಡೀಲಿಕ್ಕೆ ಸಮಯ ಇರತಕ್ಕಂಥದ್ದು. ಏನು ಬೆಂಗಳೂರಿಂದ ಕೆಲವು ಮುಖಂಡರು ನನ್ನ ಮನೆಗೆ ಬರ್ತಾರೆ, ಆ ಮನೆ ಬಂದ ವೇಳೆಯಲ್ಲಿ ನಾವೆಲ್ಲ ಚರ್ಚೆ ಮಾಡೋಣ, ಏನು ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳಬೇಕಾ ಮತ್ತು ಮುಂದೆ ನಾವು ಏನು ಚುನಾವಣಾ ಕಣದಲ್ಲಿ ಇರಬೇಕಾ ಎಂಬತಕ್ಕಂಥ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಒಂದು ಮಹತ್ವದ ಘಟ್ಟ ಇದೆ. ಎಲ್ಲರೂ ನನ್ನ ಮನೆ ಕಡೆ ಬರ್ರಿ ಎಂಬತಕ್ಕಂಥ ಒಂದು ವಿಡಿಯೋವನ್ನು ಮಾಡಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರ್ತಕ್ಕಂಥ ಅದೇ ಪ್ರಕಾರ ಕೆಲವರು ಇಲ್ಲಿ ಬಂದಿರತಕ್ಕಂಥದ್ದು. ಆದರೆ ಸಾದಿಕ್ ಪೈಲ್ವಾನ್ ಅವರು ಇಲ್ಲಿ ಮನೆಯಲ್ಲಿ ಇಲ್ಲ, ಅವರು ಬೇರೆ ಕಡೆ ಎಲ್ಲಿ ಹೋಗಿದ್ದರಿಂದ ಇನ್ನು 3 ಗಂಟೆಯಲ್ಲಿ ಒಂದು ನಾಟಕೀಯ ಬೆಳವಣಿಗೆ ಆಗ್ತಕ್ಕಂಥ ಸಾಧ್ಯತೆಗಳಿದ್ದು. ಆ ಬೆಂಗಳೂರಿನಿಂದ ಬಂದಂಥ ನಾಯಕರು ಯಾರು, ಅವ್ರ ಹೆಸರನ್ನು ಕೂಡ ಸ್ಪಷ್ಟವಾಗಿ ಹೇಳಿಲ್ಲ. ಜಮೀರ್ ಅಹ್ಮದ್ ಅವರ ಏನು ಆಪ್ತರ ಅಥವಾ ಬೇರೆ ಬೇರೆ ಯಾರು ಬೆಂಗಳೂರಿನಿಂದ AICCಯಿಂದ ಮತ್ತು ಏನು KPCCಯಿಂದ ಏನು ಸದಸ್ಯರು ಬಂದಿದ್ದಾರೆ, ಅವ್ರಿಗೆ ಏನು ಒಂದು ಸ್ಥಾನಮಾನ ಕೊಡ್ತೀನಿ ಅಂತಕ್ಕಂಥ ಒಂದು ಮಾತುಕತೆ ನಡೆಸ್ತಾರಾ, ಅದ್ರ ಬಗ್ಗೆ ಎಲ್ಲವೂ ಅಸ್ಪಷ್ಟವಾಗಿರ್ತದೆ. ಇನ್ನು 3 ಗಂಟೆಯಲ್ಲಿ ಒಂದು ರೀತಿಯಾದ ಹೈ ಡ್ರಾಮಾ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸಾದಿಕ್ ಪೈಲ್ವಾನ್ ಅವರಂತೂ ನಾವು ಈಗಾಗಲೇ ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಚುನಾವಣಾ ಅಧಿಕಾರಿಗಳ ಕಚೇರಿಯಲ್ಲಿ ನೋಡಿದಾಗ ಇಲ್ಲಿವರೆಗೂ ಕೂಡ ಆ ಚುನಾವಣಾ ಅಧಿಕಾರಿಗಳ ಕಚೇರಿ ಕೂಡ ಸಾದಿಕ್ ಪೈಲ್ವಾನ್ ಅವರು ಬಂದಿಲ್ಲ. ಅದ್ರ ಜೊತೆಗೆ ಅವರ ಮನೆಯಲ್ಲೂ ಕೂಡ ಅವರ ಆಫೀಸಿನಲ್ಲೂ ಕೂಡ ಕಂಡು ಬಂದಿಲ್ಲ. ಹೀಗಾಗಿ ಅವರೇ ಒಂದು ವಿಡಿಯೋ ಮಾಡಿದ್ರಿಂದಾಗಿ ಮತ್ತೆ ಚರ್ಚೆಗೆ ಗ್ರಾಸ್ ಆಗಿರ್ತಕ್ಕಂಥ, ತಾನು ಕಣದಲ್ಲಿ ಇರ್ತೀನಿ ಅಂತಕ್ಕಂಥ 3-4 ಸಾರಿ ಸ್ಪಷ್ಟಪಡಿಸಿದ್ರು ಕೂಡ ಈಗ ಮತ್ತೆ ಈ ಸಂದೇಶವನ್ನು ಕಳಿಸಿದ್ದು ಅವರು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಆ ಬೆಂಗಳೂರಿನಿಂದ ಬಂದಂಥ ನಾಯಕರು ಯಾರು ಅವರ ಮನವನ್ನು ಒಲಿಸ್ತಾರಾ ಎಂಬತಕ್ಕಂಥದ್ದು ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಈ ನಡುವೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಶಿರಡಿ ಒಂದು ದೇವರ ಸಾಯಿಬಾಬಾನ ದರ್ಶನಕ್ಕೆ ಹೋಗಿರ್ತಕ್ಕಂಥದ್ದು. ಇಲ್ಲಿ ಸ್ಥಳೀಯ ನಾಯಕರು ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಎಂಬತಕ್ಕಂಥದ್ದು ಮಾಹಿತಿ ಲಭ್ಯವಾಗ್ತಕ್ಕಂಥದ್ದು. ಅದು ಬೆಂಗಳೂರಿನಿಂದ ಬಂದಂಥ ತಂಡ ಈಗ ಅವ್ರ ಜೊತೆ ಮಾತುಕತೆಯನ್ನು ನಡೆಸ್ತದೆ. 2 ಗಂಟೆಗಳಲ್ಲಿ ಆ ಮಾತುಕತೆ ನಡೀತಿದೆ ಅಂತಕ್ಕಂಥದ್ದು. ಈ ಮಾತುಕತೆ ಫಲಪ್ರದ ಏನಾಗ್ತಿದೆ ಅಂತಕ್ಕಂಥದ್ದು ಸ್ಪಷ್ಟ ಈಗಿನ ಒಂದು ಕುತೂಹಲ ಆಗಿದೆ ಅಂತ ಹೇಳ್ಬೋದು. ಪ್ರತಿಭಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಎಸ್, ಈಗ ಸಾದಿಕ್ ಪೈಲ್ವಾನ್ ಏನು ಸಂದೇಶ ಕೊಟ್ಟಿದ್ದಾರೆ ಹಾಗಿದ್ರೆ ಕೇಳೋಣ ಬನ್ನಿ. अस्सलाम वालेकुम रहमतुल्लाहि बरकातहू। तमाम दावणगेरे के मुसलमानों को सादिक पहलवान की तरफ से बेंगलुरु से लीडर आ रहे हैं आपसे मुताबिक को बात करने के वास्ते। बड़े मेहरबानी मेरे घर के पास 1 बजे के अंदर पूरे मुसलमान जम को लीडर के साथ में बातचीत कर को गाँव के हालत में जो हक में फैसला अच्छा होता है उसका फैसला तुम्हें लेना कर बोल को मैं गुजारिश करता हूँ। अस्सलाम वालेकुम।